ಅಂಬಾಜಿದುರ್ಗ ಬೆಟ್ಟದಲ್ಲಿ ಧಾರ್ಮಿಕ ಚೈತನ್ಯ, ಉಚಿತ ಬಸ್ ಸೇವೆ ಚಾಲನೆ, ಭಕ್ತರ ಸುಲಭ ದರ್ಶನಕ್ಕೆ ಹಾದಿ ಸುಗಮ. ಕಾವಲಗಾನಹಳ್ಳಿ ನಾರಾಯಣಸ್ವಾಮಿ ನಿಕೇತನದಿಂದ ಜೀರ್ಣೋದ್ಧಾರ. ಚಿಂತಾಮಣಿ ತಾಲೂಕಿನ ಐತಿಹಾಸಿಕ ಅಂಬಾಜಿದುರ್ಗ ಬೆಟ್ಟದಲ್ಲಿ ಧಾರ್ಮಿಕ ಕ್ರಾಂತಿ ದೇವಾಲಯದ ಧರ್ಮದರ್ಶಿ ಕಾವಲಗಾನಹಳ್ಳಿ ನಾರಾಯಣಸ್ವಾಮಿ ಅವರ ಜೀರ್ಣೋದ್ಧಾರದ ಸಂಕಲ್ಪ ಹಾಗೂ ಅಂಬೋಜೇಶ್ವರ ಡೆವಲಪ್ಮೆಂಟ್ ಟ್ರಸ್ಟ್ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಕ್ಷೇತ್ರಕ್ಕೆ ನವಚೈತನ್ಯ, ಭಕ್ತಾದಿಗಳ ಸುಲಭ ದರ್ಶನಕ್ಕಾಗಿ ಟ್ರಸ್ಟ್ ವತಿಯಿಂದ ಉಚಿತ ಬಸ್ ಸೇವೆಗೆ ಚಾಲನೆ. ಇಲ್ಲಿದೊಂದು ವಿಶೇಷ ವರದಿ. ಚಿಂತಾಮಣಿಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಅಂಬಾಜಿದುರ್ಗ ಬೆಟ್ಟವು 300 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿದೆ. ರಾಜರ ಆಳ್ವಿಕೆಯ ಕಾಲದಲ್ಲಿ ಪ್ರತಿಷ್ಠಾಪನೆಯಾಗಿದೆ. ಈ ದೇವಸ್ಥಾನವು ದಶಕಗಳ ಕಾಲ ಸೂಕ್ತ ಪೂಜೆ ಪುರಸ್ಕಾರಗಳಿಲ್ಲದೆ ನಿರ್ಜನವಾಗಿ ಉಳಿದಿತ್ತು. ಆದರೆ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಪಣತೊಟ್ಟ ದೇವಾಲಯದ ಧರ್ಮದರ್ಶಿ ಕಾವಲಗಾನಹಳ್ಳಿ ನಾರಾಯಣಸ್ವಾಮಿ ಅವರು ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಒಂದುಗೂಡಿಸಿ ಅಂಬೋಜೇಶ್ವರ ಡೆವಲಪ್ಮೆಂಟ್ ಟ್ರಸ್ಟ್ ಮೂಲಕ ಸ್ವಂತ ಶ್ರಮ ವಹಿಸಿ ರಸ್ತೆ ನಿರ್ಮಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದ್ದಾರೆ. ಈ ಹಿಂದೆ ಭಕ್ತರಿಗಾಗಿ ಉಚಿತ ಜೀಪ್ ಸೌಕರ್ಯ ಕಲ್ಪಿಸಲಾಗಿತ್ತು. ಆದರೆ ದಿನದಿಂದ ದಿನಕ್ಕೆ ಸ್ಥಳೀಯರು ಮಾತ್ರವಲ್ಲದೆ ನೆರ ರಾಜ್ಯ ತಮಿಳುನಾಡಿನ ತಿರುಪತ್ತೂರ್ ಮುಂತಾದ ಕಡೆಗಳಿಂದಲೂ ಭಕ್ತರ ಸಂಖ್ಯೆ ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಈಗ ಅಂಬೋಜೇಶ್ವರ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಪೂರ್ಣ ಪ್ರಮಾಣದ ಉಚಿತ ಬಸ್ ಸೇವೆ ಆರಂಭಿಸಲಾಗಿದೆ. ಚಿಂತಾಮಣಿಯಿಂದ ಬಸ್ ಸಮಯ ಬೆಳಿಗ್ಗೆ 9 ಗಂಟೆ, ಮಧ್ಯಾಹ್ನ 12 ಗಂಟೆ ಹಾಗೂ ಸಂಜೆ 4 ಗಂಟೆ. ಬೆಟ್ಟದಿಂದ ಹಿಂತಿರುಗುವ ಸಮಯ ಬೆಳಿಗ್ಗೆ 8 ರಿಂದ ಸಂಜೆ 5 ಗಂಟೆಯವರೆಗೆ ಸೇವೆ ಲಭ್ಯ. ವಿಶೇಷ ಸೌಲಭ್ಯ: ಆಗಮಿಸುವ ಪ್ರತಿಯೊಬ್ಬ ಭಕ್ತರಿಗೂ ಬೆಳಿಗ್ಗೆ 10 ರಿಂದ ಸಂಜೆ 7 ರವರೆಗೆ ನಿರಂತರ ಅನ್ನದಾಸೋಹ ಹಾಗೂ ಗೋಶಾಲೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೇ ವೇಳೆಯಲ್ಲಿ ದೇವಸ್ಥಾನದ ಮುಖ್ಯ ಅರ್ಚಕರು ಮಾತನಾಡಿ, 300 ವರ್ಷಗಳಿಂದ ಪೂಜೆ ಇಲ್ಲದೆ ಉಳಿದಿದ್ದ ಈ ಕ್ಷೇತ್ರವನ್ನು ನಾರಾಯಣಸ್ವಾಮಿ ಅವರು ಹಾಗೂ ಟ್ರಸ್ಟ್ ಪದಾಧಿಕಾರಿಗಳು ಜೀರ್ಣೋದ್ಧಾರ ಮಾಡಿದ್ದಾರೆ. ಈಗ ಭಕ್ತರ ಅನುಕೂಲಕ್ಕೆ ಉಚಿತ ಬಸ್, ಅನ್ನದಾಸೋಹ ಹಾಗೂ ಗೋಶಾಲೆ ವ್ಯವಸ್ಥೆ ಇದ್ದು ಸಾರ್ವಜನಿಕರು ಧರ್ಮ ಕಾರ್ಯಕ್ಕೆ ನೆರವಾಗಬೇಕಿದೆ ಎಂದರು. ಕೆಎಸ್ಆರ್ಟಿಸಿ ನಿವೃತ್ತ ನೌಕರ ಕೃಷ್ಣಾರೆಡ್ಡಿ ಮಾತನಾಡಿ, ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಮಾಡಿ ನಿವೃತ್ತನಾದ ನಾನು ಕಳೆದ ಹಲವು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಸ್ವಂತ ವಾಹನವಿಲ್ಲದ ವೃದ್ಧರು ಹಾಗೂ ದೂರದ ಭಕ್ತರಿಗೆ ಈ ಉಚಿತ ಬಸ್ ದೊಡ್ಡ ಅನುಕೂಲ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ತಮಿಳುನಾಡಿನ ಭಕ್ತೊಬ್ಬರು ಮಾತನಾಡಿ, ನಾವು ತಮಿಳುನಾಡಿನ ತಿರುಪತ್ತೂರ್ ಜಿಲ್ಲೆಯಿಂದ ಬಂದಿದ್ದೇವೆ. 1000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ದೈವಿಕ ಶಕ್ತಿಯುಳ್ಳ ಕ್ಷೇತ್ರಕ್ಕೆ ಬಂದಿರುವುದು ಸಂತಸ ತಂದಿದೆ. ಸಾರಿಗೆ ಮತ್ತು ದಾಸೋಹ ವ್ಯವಸ್ಥೆ ಅದ್ಭುತವಾಗಿದೆ ಎಂದರು. ಒಟ್ಟಿನಲ್ಲಿ ದೇವಾಲಯದ ಧರ್ಮದರ್ಶಿ ಕಾವಲಗಾನಹಳ್ಳಿ ನಾರಾಯಣಸ್ವಾಮಿ ಅವರ ಸಂಕಲ್ಪ ಮತ್ತು ಅಂಬೋಜೇಶ್ವರ ಡೆವಲಪ್ಮೆಂಟ್ ಟ್ರಸ್ಟ್ನ ಸೇವೆಯಿಂದಾಗಿ ಅಂಬಾಜಿದುರ್ಗ ಬೆಟ್ಟವು ಈಗ ಪ್ರಮುಖ ಧಾರ್ಮಿಕ ಪ್ರವಾಸಿ ತಾಣವಾಗಿ ಕಂಗೊಳಿಸುತ್ತಿದೆ. ನ್ಯೂಸ್ ಡೆಸ್ಕ್ 5 ನ್ಯೂಸ್ ಕನ್ನಡ. ನಲ್ಗುಟ್ಟಲ್ಲಿ ಗ್ರಾಮಸ್ಥ ಸುಬ್ರಹ್ಮಣ್ಯ ಅಂತ. ಈ ಅಂಬೋಜಿದುರ್ಗ ಬೆಟ್ಟಕ್ಕೆ ಶ್ರೀ ವಿರಾಯನರಸಿಂಹ ದೇವಸ್ಥಾನ ಈ ಬೆಟ್ಟಕ್ಕೆ ಜನರು ಬರೋದಕ್ಕೆ ಕಷ್ಟಕರವಾಗಿತ್ತು. ಅದರಿಂದ ಈ ಭಕ್ತಾದಿಗಳು ಪರಿಸ್ಥಿತಿ ನೋಡಿಬಿಟ್ಟು ಎಲ್ಲರೂ ಸೇರಿ ಈ ಉಚಿತವಾಗಿ ಬಸ್ಸನ್ನು ನೀಡಿರ್ತಾರೆ, ದೇವಸ್ಥಾನಕ್ಕೆ ಕಾಣಿಕೆ ನೀಡಿರ್ತಾರೆ. ಅದಕ್ಕೆ ಭಕ್ತಾದಿಗಳು ಚಿಂತಾಮಣಿಯಿಂದ ಪ್ರತಿ ದಿವಸ ಚಿಂತಾಮಣಿಯಿಂದ ಈ ದೇವಸ್ಥಾನಕ್ಕೆ ಬರಲು ಉಚಿತ ಬಸ್ಸು ಸೇವೆ ಇರುತ್ತದೆ. ಎಲ್ಲರೂ ಇದನ್ನು ಬಳಸ್ಕೊಂಡು ಬೆಳಗ್ಗೆ 8 ರಿಂದ 9 ರಿಂದ ಸಾಯಂಕಾಲ 5 ಗಂಟೆವರೆಗೂ ಚಾಲ್ತಿ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ದಿನ ದೇವರ ದರ್ಶನಕ್ಕೆ ಬಂದು ದೇವರ ಸಮರ್ಪಣೆಗೆ ಬಂದು ಹೋಗ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಹೇಳಿ ಸರ್. ಸುಮಾರು ಮಹಾರಾಜರ ಕಾಲದಿಂದ ಈ ದೇವಸ್ಥಾನ ಇತ್ತು. ಸುಮಾರು ಒಂದು 200-300 ವರ್ಷಗಳಿಂದ ಈ ದೇವಸ್ಥಾನ ಇದೆ. ಆವತ್ತಿಂದಲೇ ಪೂಜೆ ಕಾರ್ಯಗಳನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಈ ಭಕ್ತಾದಿಗಳು ಆವಾಗ ಆ ಕಾಲದಿಂದಲೂ ಈ ದೇವರಿಗೆ ದೇವಸ್ಥಾನಗಳನ್ನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಇದಕ್ಕೆ ಇವಾಗ ಅಭಿವೃದ್ಧಿ ಒಂದು 15 ವರ್ಷದಿಂದ ಗ್ರಾಮಸ್ಥರು ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಸಹಕಾರ ಇಡಬೇಕು. ಅದರ ಮುಂದೆ ನಾರಾಯಣಸ್ವಾಮಿ ಅವರು ಅವ್ರ ಬೆಂಬಲ ಎಲ್ಲ ನಾವು ಇರ್ತೇವೆ. ಅವ್ರ ಹಿಂದ್ಗಡೆ ಅವೆಲ್ಲ ಇತ್ತು, ಅವರು ಮಾಡಿಸ್ತಾ ಇದ್ದಾರೆ. ಇಲ್ಲಿ ಆಂಜನೇಯ ದೇವಸ್ಥಾನ, ಮೇಲ್ಗಡೆ ಶಿವನ ದೇವಸ್ಥಾನ, ದುರ್ಗಾ ದೇವಸ್ಥಾನ ಎಲ್ಲ ಇದೆ. ಬಂದು ನಾವು KSRTCಯಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಕೆಲಸ ಮಾಡಿದ್ರೆ ಕೃಷ್ಣಾರೆಡ್ಡಿ ಅಂತ ನಮ್ಮ ಹೆಸರು. ನಾವು ಸುಮಾರು ಒಂದು 8-10 ವರ್ಷದಿಂದ ಅಂದಾಜು ಸುಮಾರು ಒಂದು 8-10 ವರ್ಷದಿಂದ ಬರ್ತಾ ಇದ್ವಿ. ಮೊದಲು ಚಿಕ್ಕದೊಂದು ಗುಡಿ ಇತ್ತು. ಅಂಬೋಜಿದುರ್ಗ ಎಂಬ ರಾಜ ಆಳ್ವಿಕೆಯಲ್ಲಿ ಆವಾಗಿಂದ ಪ್ರತಿಷ್ಠೆ ಮಾಡಿರೋದು ಅಂತ ಒಂದು ಪ್ರತೀತಿ ಇದೆ. ಅದ್ರ ಪ್ರಕಾರ ನಮ್ಮ ಈ ಕಾವಡಿಗಣಪಲ್ಲಿ ನಾರಾಯಣಸ್ವಾಮಿ ಅಂತ ಪಾಪ ಅವ್ರು ಸ್ವಂತ ದುಡ್ಡಿಂದ ರೋಡ್ ಮಾಡಿ ಇಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ನಾವು ಮಾಡಿ ಮತ್ತು ಇಲ್ಲಿ ಇದು ಮಾಡಬೇಕು ಅಂತ ನಮ್ಮ ಹತ್ರ ಬಂದಾಗ ನಾವು ಆವಾಗ ಬಂದ್ವಿ. ಅವಾಗ ಬಂದಮೇಲೆ ಪ್ರತಿ ವಾರನೂ ಕುಂಭಾಭಿಷೇಕ ಅವೆಲ್ಲ ಮಾಡಿ ಒಂದು 8-10 ವರ್ಷದಿಂದ ದಿನೇ ಬೆಳೀತಾ ಬಂತು. ಜನಗಳು ಬರ್ತಾ ಇದ್ದಾರೆ. ಅಂದರೆ ನಾರಾಯಣಸ್ವಾಮಿ ತುಂಬ ಶ್ರಮ ಪಟ್ಟಿದ್ದಾರೆ. ಆದರೆ ಭಕ್ತಾದಿಗಳಿಗೆ ಬರೋದಕ್ಕೆ ತುಂಬ ಕಷ್ಟ ಆಗ್ತದೆ. ಅಂದರೆ ಇಲ್ಲ ಎಲ್ಲರಿಗೂ ಅಂಬೋಜಿದುರ್ಗ ಹೋಗ್ಬೇಕಂದ್ರೆ ಹೋಗೋಕ್ಕೆ ಅವಕಾಶ ಇಲ್ದಿದ್ದಕ್ಕೆ ವೆಹಿಕಲ್ ಇರೋನು ಬಂದು ಹೋಗ್ತಾ ಇದ್ದಾರೆ. ವೆಹಿಕಲ್ ಇರೋರು ಭಾರಿ ತೊಂದರೆ ಆಗ್ತಾಯಿತ್ತು. ಅದರ ಸಲುವಾಗಿ
ಎಲ್ಲರೂ ಭಕ್ತಾದ್ರಿಂದ ಕೆಲವರು ಸೇರಿ ಒಂದು ಬಸ್ ಉಚಿತವಾಗಿ ಓಡಿಸುವಂಥ ತೀರ್ಮಾನ ಮಾಡಿಕೊಂಡು ಎಲ್ಲರ ಅನುಗ್ರಹದಿಂದ ಒಂದು ಬಸ್ ತೆಗೆದು ಇವತ್ತಿಂದ ಸ್ಟಾರ್ಟ್ ಮಾಡುವ. ನಾಳೆ ಶನಿವಾರದಿಂದ ಬೆಳಗ್ಗೆ 8ರಿಂದ 8:30 ಸ್ಟಾರ್ಟ್ ಮಾಡಿ ಸಾಯಂಕಾಲ 5 ಗಂಟೆ ಈ ಕಡೆಯಿಂದ ಲಾಸ್ಟ್ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ವ್ಯವಸ್ಥೆ ಮಾಡಿದ್ದೀವಿ. ಭಕ್ತಾದ ಒಳ್ಳೆಯದಾಗಲಿ, ನಮ್ಮ ದೇವರ ಅನುಗ್ರಹ ಆಗಲಿ ಅಂತ ಮಾಡ್ತೀವಿ. ಇದನ್ನು ಹೇಳಿ ನಾವು ದೇವಸ್ಥಾನದ ಅರ್ಚಕರು. ಇದು ಅಂಬಾಜಿ ದುರ್ಗಾ ಬೆಟ್ಟದಲ್ಲಿ ನಾವು ಅರ್ಚಕರು ಇಲ್ಲಿ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲ ಜನಗಳೆಲ್ಲ ಟ್ರಸ್ಟಿನಿಂದ ದೇವಸ್ಥಾನಕ್ಕೆ ಒಂದು ಉಚಿತ ಸೇವಾ ಬಸ್ಸು ಹಾಕಿದ್ದಾರೆ ಬೆಟ್ಟಕ್ಕೆ. ಇಲ್ಲಿ ಚಿಂತಾಮಣಿಯಿಂದ ದಿನಾನು 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಉಚಿತ ಸೇವಾ ಬಸ್ ಇರುತ್ತೆ. ಎಲ್ಲರೂ ಚಿಂತಾಮಣಿಯಿಂದ ಬೆಟ್ಟಕ್ಕೆ ಬರಬೇಕು ಅಂತ ಒಂದು ಆಶೆ ಇದೆ. ಎಲ್ಲರೂ ಬಂದು ಆಂಜನೇಯ ಸ್ವಾಮಿನ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ಹೋಗಬೇಕು ಅಂತ ಒಂದು ಚಿಕ್ಕ ಕೋರಿಕೆ ಇದೆ. ಜೈ ಆಂಜನೇಯ, ಜೈ ಅಂಬೋಜೇಶ್ವರ. ಇದು ಅಂಬಾಜಿ ದುರ್ಗಾ ಬೆಟ್ಟ, ಚಿಂತಾಮಣಿಯಿಂದ ಒಂದು 10 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಬೆಟ್ಟ. ಇಲ್ಲಿ ಸುಮಾರು 300 ವರ್ಷಗಳಿಂದ ಇಲ್ಲಿ ಪೂಜೆಗಳಿಲ್ಲದೆ ಇದ್ದೋಗಿದ್ದು ಈಗ ನಾರಾಯಣ ಸ್ವಾಮಿ ಅವರ ಸುತ್ತಮುತ್ತ ಹಳ್ಳಿಗಳ ಒಂದು ಭಕ್ತಾದಿಗಳ ಸಹಾಯದಿಂದ ಇಲ್ಲಿ ರೋಡ್ ಆದಮೇಲೆ ಇಲ್ಲಿ 2 ಉಚಿತವಾದ ಜೀಪುಗಳು ಕೈಲಾಸಗಿರಿಯಿಂದ ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಅಂತ ಕೈಲಾಸಗಿರಿಯಿಂದ ಇಷ್ಟು ದಿವಸ ಕೂಡ ಉಚಿತವಾದಂಥ ಒಂದು 2 ಜೀಪುಗಳಿತ್ತು. ಈಗ ಭಕ್ತಾದಿಗಳ ಒಂದು ಸಹಾಯದಿಂದ ಸುತ್ತಮುತ್ತ ಹಳ್ಳಿಗಳ ಜನರ ಒಂದು ಸಹಾಯದಿಂದ ಟ್ರಸ್ಟ್ನ ವತಿಯಿಂದ ಒಂದು ಉಚಿತ ಬಸ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಭಕ್ತಾದಿಗಳು ದೂರದಿಂದ ಬರ್ತಕ್ಕಂಥ ಒಂದು ಭಕ್ತಾದಿಗಳಿಗೆ ಅನುಕೂಲವಾಗಲಿ ಅಂತ ಚಿಂತಾಮಣಿಯಿಂದ ಬೆಳಗ್ಗೆ 9 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಸಂಜೆ 4 ಗಂಟೆಗೆ ಈ ಬಸ್ಸಿನ ವ್ಯವಸ್ಥೆ ಇರ್ತದೆ. ಭಕ್ತಾದಿಗಳೆಲ್ಲರೂ ಕೂಡ ಆ ಬಸ್ಸಿನ ಸಮಯಕ್ಕೆ ಬಂದು ಇಲ್ಲಿ ಹನುಮಂತನ ದೇವರ ದರ್ಶನ, ದುರ್ಗಾ ದರ್ಶನ, ಹಾಗೆ ಅಂಬೋಜೇಶ್ವರನ ದರ್ಶನವನ್ನು ಪಡ್ಕೊಂಡು ಮತ್ತೆ ಅದೇ ಬಸ್ಗೆ ಅಥವಾ ಇನ್ನೊಂದು ಟ್ರಿಪ್ಪು ಬಸ್ಗೆ ಹೊರಟು ಕೆಳಗಡೆ ಬಿಡುವಂಥ ವ್ಯವಸ್ಥೆ ಇರ್ತದೆ. ಹಾಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೂ ಕೂಡ ಅನ್ನದಾನದ ವ್ಯವಸ್ಥೆ ಇರ್ತದೆ. ಅನ್ನದಾನ ನಡೀತೈತೆ. ಹಾಗೆ ಬೆಟ್ಟದಲ್ಲಿ ಸುಮಾರು ಹಸುಗಳ ಒಂದು ಗೋಶಾಲೆ ಇರ್ತದೆ. ಅಲ್ಲಿ ಭಕ್ತ ಮಹಾಶೈಲರಲ್ಲೂ ಕೂಡ ಬಂದು ಗೋದಾನಕ್ಕೆ, ಒಂದು ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೆ ಅನುಗ್ರಹ, ಒಂದು ಸಹಾಯ ಕೊಡಬೇಕಾಗಿ ವಿಜ್ಞಪ್ತಿ. ஜெய் ஸ்ரீமன்னாராயண. தமிழ்நாடு திருப்பத்தூர் மாவட்டங்க. இங்கே வந்து ஆஞ்சநேயர் கோயில் பார்க்கறதுக்காக அங்கேருந்து வந்திருக்கோம். இங்கே வந்து பல வருஷம் ஒரு 1000-2000 வருஷன்றதுனால இதை வந்து பார்க்கறது ரொம்ப தெய்வ சக்தி உள்ள கோயில்னு சொன்னாங்க. அதனால் பார்க்கறது அங்கே நாங்கள் தனியாக ஃபேமிலியோட வந்திருக்கோம். ரொம்ப நன்றி. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.